ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುದ್ಧ ವಿರಾಮಕ್ಕೆ ಇನ್ನು 3 ದಿನ ಬಾಕಿ ಇರೋದು. ಯುದ್ಧ ವಿರಾಮದ ಅವಧಿ ಮುಗಿದು ಹೋಗುತ್ತೆ 22ನೇ ತಾರೀಕು. 22ನೇ ತಾರೀಕಿಗೆ ಯುದ್ಧ ವಿರಾಮದ ಅವಧಿ ಮುಗಿದು ಹೋಗುತ್ತೆ. ಅಷ್ಟರ ಒಳಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಾತುಕತೆ ಆಗಬೇಕು. ಅದನ್ನು ಕನಿಷ್ಠ ಇನ್ನೊಂದು 60 ದಿನಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇಡೀ ಜಗತ್ತು ಪ್ರಯತ್ನ ಪಡ್ತಾ ಇದೆ. ಪಾಕಿಸ್ತಾನ ಪ್ರಯತ್ನ ಪಡ್ತಿದೆ ಮಧ್ಯಸ್ಥಿಕೆಯಲ್ಲಿ ಕೂತ್ಕೊಂಡು. ಆದರೆ ಅದು ಆಗುವ ಸಾಧ್ಯತೆಗಳು ಕಂಡು ಬರ್ತಿಲ್ಲ. ಯಾಕೆಂದ್ರೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ನಾವು ಶಾಂತಿ ಮಾತುಕತೆಗಳಿಗೆ ಬರ್ತಾ ಇಲ್ಲ, ವಿ ಆರ್ ನಾಟ್ ಕಮಿಂಗ್ ಅಂತ. ಬಟ್ ಅಮೆರಿಕ ಎಷ್ಟು ಡೆಸ್ಪರೇಟ್ ಆಗಿದೆ ಅಂದ್ರೆ, ಎಷ್ಟು ಅದು ಕಾಯ್ತಾ ಇದೆ, ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸ್ಬಿಡ್ಬೇಕು ಅಂತಂದ್ರೆ. ಇರಾನ್ ಬರಲ್ಲ ಅಂತ ಖಚಿತವಾಗಿ ಹೇಳಿದ ಮೇಲೂ ಸಹ ಪಾಕಿಸ್ತಾನಕ್ಕೆ ಅಮೆರಿಕದ ನಿಯೋಗ ವೈಸ್ ಪ್ರೆಸಿಡೆಂಟ್ JD ವಿನ್ಸ್ ನೇತೃತ್ವದಲ್ಲಿ ಅಲ್ಲಿಗೆ ಹೋಗ್ತಾ ಇದೆ. ಹೋಗಿ ತಲುಪಿದೆ ಅಂತಲೂ ಸುದ್ದಿ ಬರ್ತಾ ಇದೆ. ನಾವು ಕಾಯ್ತೀವಿ, ಇರಾನ್ ಬರುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಕಾಯ್ತೀವಿ ಅನ್ನೋ ರೀತಿಯಲ್ಲಿ ಅಮೆರಿಕ ಹೋಗಿದೆ. ಸೊ ಆ ಮೂಲಕ ಅಮೆರಿಕ ಎಷ್ಟು ಡೆಸ್ಪರೇಟ್ ಆಗಿದೆ, ಹೇಗಾದ್ರೂ ಮಾಡಿ ಯುದ್ಧವನ್ನು ನಿಲ್ಲಿಸ್ಕೋಬೇಕು ಅನ್ನುವಂತಹ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ಅದು ಸೂಚಿಸುತ್ತೆ. ಸೊ ಏನ್ ಎಕ್ಸಾಕ್ಟ್ಲಿ ನಡೀತಿರೋದು, ಯಾಕೆ ಇರಾನ್ ಪಟ್ಟು ಹಿಡಿದು ಕೂತಿದೆ, ನಾವು ಯುದ್ಧ ವಿರಾಮ ಮುಗಿದ ನಂತರ ಯುದ್ಧಕ್ಕೆ ಬರ್ತೀವಿ, ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ. ಏನಾಯ್ತು? ಅಮೆರಿಕ ಆ ಹೊರ್ಮುಜ್ ಸ್ಟ್ರೈಟ್ನಲ್ಲಿ ಅಂಥ ಕಿತಾಪತಿ ಏನು ಮಾಡಿತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, 40 ದಿನಗಳ ಯುದ್ಧದ ನಂತರ ಕಷ್ಟಪಟ್ಟು ಅಮೆರಿಕ ದುಂಬಾಲು ಬಿದ್ದು ಪಾಕಿಸ್ತಾನಕ್ಕೆ ಏನೇನೋ ಸರ್ಕಸ್ ಮಾಡಿ ಇರಾನ್ ಜೊತೆ ಒಂದು ಸೀಸ್ ಫೈರ್ ಆಯಿತು. ಎಷ್ಟು? 2 ವಾರಗಳಿಗೆ. ಅದು 22ನೇ ತಾರೀಕಿಗೆ ಮುಗಿದೋಗುತ್ತೆ. ಇನ್ನೊಂದು 3 ದಿನ ಇದೆ ಅಷ್ಟೇ, ಇವತ್ತು ಸೇರಿ. ಸೊ ಆ ನಂತರ ಯುದ್ಧ ಆರಂಭ ಆದಂಗೆನೆ ಅಷ್ಟರ ಒಳಗೆ ಇನ್ನೊಂದೇನಾದ್ರೂ ಒಪ್ಪಂದ ಆಗಬೇಕು ಅಂತ, ಅದಕ್ಕೆ 60 ದಿನಗಳ ಇನ್ನೊಂದಷ್ಟು ಸೀಸ್ ಫೈರ್ ಮಾಡ್ಕೊಳ್ಳಿ, ಅಷ್ಟರೊಳಗಡೆ ಬೇಕಾದ್ರೆ ಒಪ್ಪಂದ ಮಾಡ್ಕೊಳ್ಳಬಹುದು, ಶಾಂತಿ ಮಾತುಕತೆಗಳನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗಬಹುದು ಅಂತ ಪಾಕಿಸ್ತಾನ ಸಜೆಸ್ಟ್ ಮಾಡ್ತಿದೆ. ಸಾಕಷ್ಟು ದೇಶಗಳು ಸಜೆಸ್ಟ್ ಮಾಡ್ತಿದ್ದಾವೆ. ಅಮೆರಿಕ ಸಹ ಕಾಯ್ತಾ ಇದೆ, ಹೇಗಾದ್ರೂ ಮಾಡಿ ಯುದ್ಧ ವಿರಾಮವನ್ನು ಎಕ್ಸ್ಟೆಂಡ್ ಮಾಡಿಸ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಇರಾನ್ ಅವ್ರ ಕಾಟ ತಡೆಯಕ್ಕಾಗೋದಿಲ್ಲ ಅಂತ. ಇರಾನ್ ಎಷ್ಟೇ ಪೆಟ್ಟು ಬಿದ್ದಿದ್ರು, ಅದು 40 ದಿನಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಕೊಟ್ಟಿರೋ ಪೆಟ್ಟಿದೆಯಲ್ಲ, ಅದರಿಂದ ಅಮೆರಿಕ ತತ್ತರಿಸಿ ಹೋಗಿದೆ. ಬಿಲಿಯನ್ ಬಿಲಿಯನ್ ಡಾಲರ್ಗಳು ವೇಸ್ಟ್ ಆಗಿ ಹೋಗಿದ್ದಾವೆ. ಪ್ಲಸ್ ಎಲ್ಲ ಕಡೆ ಅವಮಾನ ಅವಮಾನ ಅವಮಾನ. ಅಮೆರಿಕದ ಯುದ್ಧ ವಿಮಾನಗಳನ್ನ ಯಾರು ಮುಟ್ಟಿರ್ಲಿಲ್ಲ, ಇರಾನ್ ಹೊಡೆದುರುಳಿಸಿದೆ. 7ರಿಂದ 8 ಯುದ್ಧ ವಿಮಾನಗಳನ್ನು ಇಲ್ಲಿವರೆಗೂ ಹೊಡೆದುರುಳಿಸಿದೆ. ರೆಡಾರ್ ಸಿಸ್ಟಮ್ ಏನಿತ್ತು ಅರಬ್ ದೇಶಗಳಲ್ಲಿ ಎಲ್ಲವನ್ನೂ ನಾಶ ಮಾಡಿ ಬಿಸಾಕಿದೆ. ಅಲ್ಲಿನ ಏರ್ ಬೇಸ್ಗಳು, ಆರ್ಮಿ ಬೇಸ್ಗಳು, ಅವುಗಳನ್ನು ನಾಶ ಮಾಡಿ ಬಿಸಾಕಿದೆ. ಸೊ ಅಮೆರಿಕಾಗೆ ತಪ್ಪು ಮಾಡ್ಬಿಟ್ವಿ ನಾವು ಈ ಯುದ್ಧಕ್ಕೆ ಹೋಗಿ ಅನ್ನೋದು ಮನವರಿಕೆಯಾಗಿದೆ. ಟ್ರಂಪ್ಗೂ ಮನವರಿಕೆ ಆಗಿದೆ. ಅದರ ಕೆಳಗಡೆ ಬಿದ್ದರೂ ಸಹ ಜಟ್ಟಿ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂಥದ್ದು ಇದೆಯಲ್ಲ ಮಾತು. ಆ ರೀತಿಯಾಗಿ ಟ್ರಂಪ್ ಮೀಡಿಯಾ ಮುಂದೆ ಮಾತ್ರ ಅಬ್ಬರಿಸೋದನ್ನ ಬಿಟ್ಟಿಲ್ಲ. ಇರಾನ್ ಅನ್ನ ಸರ್ವ ನಾಶ ಮಾಡ್ತೀನಿ ಅಂತ ಇವತ್ತು ಸಹ ಹೇಳಿದ್ದಾರೆ. ನಾನಿನ್ನು ಸಭ್ಯಸ್ಥನಾಗಿ ಇರೋದಿಲ್ಲ ಅಂತ. ಅದೊಂದು ಕಾಮಿಡಿ ಡೈಲಾಗ್. ಯಾಕಂದ್ರೆ ಟ್ರಂಪ್ ಸಭ್ಯಸ್ಥನಾಗಿ ಯಾವತ್ತೂ ನಡ್ಕೊಂಡಿಲ್ಲ. ಆದರೆ ಇವತ್ತು ಡೈಲಾಗ್ ಹೊಡೆದಿದ್ದು, ನಾನು ಇನ್ನು ಮೇಲೆ ಸಭ್ಯಸ್ಥನಾಗಿರಲ್ಲ, ಇರಾನನ್ನ ಸರ್ವನಾಶ ಮಾಡಿ ಬಿಸಾಕ್ತೀನಿ ಅಂತ. ಬಟ್ ಒಳಗೊಳಗೆ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದು ಕರೀರಿ ಇನ್ನೊಂದು ಸುತ್ತಿನ ಮಾತುಕತೆ. ಕಳೆದ ವಾರ ಏನು ಫೇಲ್ಯೂರ್ ಆಗಿತ್ತು ಅದನ್ನ ಮತ್ತೆ ಕೂತ್ಕೊಂಡು ಸರಿಪಡಿಸ್ಕೊಳ್ಬೇಕು, ಇನ್ನು 3 ದಿನ ಇರೋದು ಅಂತ ಪಾಕಿಸ್ತಾನದ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಮತ್ತು ಇರಾನ್ ಬರಲ್ಲ ಅಂತ ಹೇಳಿದೆಯಲ್ಲ, ಆದ್ರೂ ನಾವು ಬಂದು ಕಾಯ್ತೀವಿ, ಇರಾನ್ ಬರಬಹುದು ಅಂತ ಪಾಕಿಸ್ತಾನ ತಲುಪಿಬಿಟ್ಟಿದ್ದಾರೆ. ಅಮೆರಿಕದ ನಿಯೋಗ JD ವಿನ್ಸ್, ಅಮೆರಿಕದ ಉಪರಾಷ್ಟ್ರಪತಿ ನೇತೃತ್ವದಲ್ಲಿ. ಆದರೆ ಇರಾನ್ ಮಾತ್ರ ನಥಿಂಗ್ ಡೂಯಿಂಗ್, ನಾವು ಮಾತುಕತೆಗೆ ಬರ್ತಾನೆ ಇಲ್ಲ, ನಾವು ಬರೋದಿಲ್ಲ ಅಂತ. ಯಾಕೆ? ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಹೊರ್ಮುಜ್ ಸ್ಟ್ರೈಟ್ ವಿಚಾರದಲ್ಲಿ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದಲ್ಲಿ ಡೆಡ್ ಲಾಕ್ ಆಗಿದೆ. ಹೊರ್ಮುಜ್ ಅನ್ನ ನಾನು ಮಾತ್ರ ಕಂಟ್ರೋಲ್ ಮಾಡಬೇಕು, ಅದು ನನ್ನ ಹತೋಟಿಯಲ್ಲಿ ಇರಬೇಕು ಅನ್ನೋದು ಇರಾನ್ನ ಪಟ್ಟು. ಮೊದಲಿಂದಲೂ ಅದು ಅದರ ಕಂಟ್ರೋಲ್ ಅಲ್ಲಿ ಇತ್ತು, ಈಗಲೂ ಅದರ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಅಮೆರಿಕ ಏನ್ ಮಾಡ್ತು, ಯುದ್ಧ ವಿರಾಮದಲ್ಲಿ ಅದೊಂದು ಕಂಡೀಷನ್ ಹಾಕೊಳ್ತು, ಹೊರ್ಮುಜ್ ಸ್ಟ್ರೈಟ್ ಅನ್ನ ಓಪನ್ ಮಾಡಬೇಕು ಜಗತ್ತಿಗೆ ಅಂತ. ಯಾಕೆಂದ್ರೆ ಜಗತ್ತು ಅನುಭವಿಸ್ತಾ ಇದೆ, ಇಡೀ ಜಗತ್ತು ಅನುಭವಿಸ್ತಾ ಇದೆ ಮತ್ತು ಅಮೆರಿಕನ ಮುಖ ತುಂಬಾ ಉಗಿತಾ ಇದೆ. ನಿಮ್ಮಿಂದ, ನಿಮ್ಮ ಮೂರ್ಖತನದಿಂದ ಇಸ್ರೇಲ್ ಯುದ್ಧಕ್ಕೆ ನೀವು ಮೂಗು ತೂರಿಸಿ ಹೋಗಿದ್ದಕ್ಕೆ ಇಡೀ ಜಗತ್ತಿಗೆ ಹೊರ್ಮುಜ್ ಸ್ಟ್ರೈಟ್ ಬಂದಾಗ ಕೂತಿದೆಯಲ್ಲ ಅಂತ ಅಮೆರಿಕಾಗೆ
ಸರಿಯಾದಂತಹ ಟೀಕೆಗಳನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಅಮೆರಿಕ ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಿಡುಗಡೆಗೊಳಿಸಬೇಕು ಅಥವಾ ಸಂಚಾರ ಮುಕ್ತಗೊಳಿಸಬೇಕು ಅನ್ನೋದು ಅಮೆರಿಕದ ಒಂದು ಉದ್ದೇಶ. ಮಾಡಲೇಬೇಕು, ಇಲ್ಲದೆ ಹೋದ್ರೆ ಇಡೀ ಜಗತ್ತು ಅಮೆರಿಕ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂತ. ಸೊ ಯುದ್ಧ ವಿರಾಮದ ಕಂಡೀಷನ್ಸ್ ಅಲ್ಲಿ ಹೊರ್ಮುಜ್ ಸ್ಟ್ರೈಟ್ ಇತ್ತು, ಇರಾನು ಒಪ್ಕೊಳ್ತು. ಬಟ್ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಿದೆಯಲ್ಲ, ಅದನ್ನ ಮುಂದಿಟ್ಕೊಂಡು ಇರಾನ್ ಹೊರ್ಮುಜ್ ಸ್ಟ್ರೈಟ್ ಅನ್ನ ನಾನು ಕಂಪ್ಲೀಟ್ ಆಗಿ ಓಪನ್ ಮಾಡಲ್ಲ ಅಂತ ಹೇಳ್ತು. ಯಾಕೆಂದ್ರೆ ಅಮೆರಿಕ ಪ್ರಕಾರ ಯುದ್ಧ ವಿರಾಮದ ಇದರಲ್ಲಿ, ಅಮೆರಿಕ ಇಸ್ರೇಲ್ ಪ್ರಕಾರ ಯುದ್ಧ ವಿರಾಮದ ಕಂಡೀಷನ್ಸ್ ನಲ್ಲಿ ಲೆಬನಾನ್ ಮತ್ತು ಹಿಜ್ಬುಲ್ಲಾ ಮೇಲೆ ದಾಳಿ ಮಾಡಬಾರದು ಅಂತಿಲ್ಲ. ಅದು ಪಾಕಿಸ್ತಾನ ಮಾಡಿದ ಕುತಂತ್ರ. ಹೇಗಾದ್ರೂ ಮಾಡಿ ಎರಡೂ ದೇಶಗಳನ್ನ ಯುದ್ಧ ವಿರಾಮಕ್ಕೆ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ಷಡ್ಯಂತ್ರ ಮಾಡಿತು ಪಾಕಿಸ್ತಾನ. ಏನು ಅಂದ್ರೆ, ಇವರಿಗೆ ಕೊಟ್ಟ ಡ್ರಾಫ್ಟೇ ಬೇರೆ ಇತ್ತು, ಅಮೆರಿಕಾಗೆ ಕೊಟ್ಟ ಡ್ರಾಫ್ಟೇ ಬೇರೆ ಇತ್ತು. ಇರಾನ್ಗೆ ಕೊಟ್ಟ ಡ್ರಾಫ್ಟ್ ನಲ್ಲಿ ಹಿಜ್ಬುಲ್ಲಾ ಮತ್ತು ಲೆಬನಾನ್ ಮೇಲೆ ದಾಳಿ ಮಾಡಬಾರದು, ಅಲ್ಲಿಯೂ ಸಹ ಯುದ್ಧ ವಿರಾಮ ಅನ್ವಯ ಆಗತ್ತೆ ಅಂತ ಬರೆದಿತ್ತು. ಅಮೆರಿಕಾಗೆ ಡ್ರಾಫ್ಟ್ ಕೊಡ್ತಲ್ಲ, ಇರಾನ್ ಒಪ್ಕೊಂಡಿದೆ ಈ ಅಂಶಗಳು ಅಂತ, ಅದರಲ್ಲಿ ಲೆಬನಾನ್ ಮತ್ತು ಹಿಜ್ಬುಲ್ಲಾ ಮೇಲೆ ದಾಳಿಯ ಬಗ್ಗೆ ಪ್ರಸ್ತಾಪನೆ ಇರಲಿಲ್ಲ. ಅಲ್ಲಿಗೆ ಆ ವಿಚಾರದಲ್ಲಿ, ಆ ಪಾಯಿಂಟ್ ಅಲ್ಲಿ ಇಬ್ರು ಒಪ್ಕೊಳ್ಳೋದಿಲ್ಲ ಯುದ್ಧ ವಿರಾಮಕ್ಕೆ ಅಂತ ಗೊತ್ತಿದ್ದ ಪಾಕಿಸ್ತಾನ ತಾನು ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು, ತನ್ನ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಘೋಷಣೆ ಆಯ್ತು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇವರಿಗೆ ಬೇರೆ ಡ್ರಾಫ್ಟ್, ಅವರಿಗೆ ಬೇರೆ ಡ್ರಾಫ್ಟ್ ಕೊಟ್ಟು ಇಬ್ಬರಿಗೂ ನಾಮ ಹಾಕ್ತು. ಸೊ ಇಸ್ರೇಲು ತನ್ನ ದಾಳಿಯನ್ನು ಮುಂದುವರಿಸ್ತು ಲೆಬನಾನ್ ಮೇಲೆ. ಅಲ್ಲೊಂದು ನರಹತ್ಯೆಯನ್ನೇ ಮಾಡ್ಬಿಡ್ತು, ಮಾಡ್ತಾ ಇದೆ ಸಹ ಈಗ. ಅದನ್ನ ಇರಾನ್ ವಿರೋಧಿಸ್ತು. ಅಲ್ಲಿ ದಾಳಿ ಮಾಡೋ ಹಾಗಿದ್ರೆ ಇಲ್ಲಿ ನಾವು ಹೊರ್ಮುಜ್ ಅನ್ನ ಓಪನ್ ಮಾಡಲ್ಲ ಅಂತ. ಇದರ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕಳೆದ ಶುಕ್ರವಾರ 10 ದಿನಗಳ ಹಿಂದೆ ಶಾಂತಿ ಮಾತುಕತೆ ಕೂತ್ಕೊಂಡ್ರು. ಅಲ್ಲಿ ಪರಮಾಣು ಒಪ್ಪಂದದ ವಿಚಾರಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ಲಿಲ್ಲ. JD-Vance ಎದ್ದು ಬಂದ್ಬಿಟ್ರು. ಇರಾನು ಹೇಳ್ತು, ನಾವೇನು ಉತ್ಸುಕತೆ ತೋರಿಸಲಿಲ್ಲ, ಯುದ್ಧ ವಿರಾಮ ಮಾಡಬೇಕು ಅಂತಲೂ ತೋರಿಸಿಲ್ಲ, ನೀವು ಕೇಳಿದ್ದಕ್ಕೆ ಯುದ್ಧ ವಿರಾಮ ಮಾಡ್ಕೊಂಡಿರೋದು, ಮಾತುಕತೆಗೂ ನೀವು ಕರೆದಿದ್ದಕ್ಕೆ ಬಂದಿರೋದು. ನೀವು ಯುದ್ಧ ಅಂದ್ರೆ ನಾವು ಅದಕ್ಕಿಂತ ಡಬಲ್ ರೆಡಿ ಇದೀವಿ, ನಾವು ಮಾತುಕತೆ ಕೂತಿದ್ದಿದ್ದೆ ನಮ್ಮ ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ಕೂತಿದ್ದಿದ್ದು ನಾವು, ವಿ ಡೋಂಟ್ ಕೇರ್, ನಾವೇನು ಹೆದರೋದಿಲ್ಲ ಅಂತ ಇರಾನ್ ಹೇಳ್ತು. ಅಲ್ಲಿಗೆ ಮತ್ತೆ ಯುದ್ಧ ಆರಂಭ ಆಗುತ್ತಾ ಅನ್ನುವಂತಹ ದೊಡ್ಡ ತಲೆನೋವು ಶುರು ಆದ್ಮೇಲೆ ಅಮೆರಿಕ ಹೊರ್ಮುಜ್ ಸ್ಟ್ರೈಟ್ ಅನ್ನ ಓಪನ್ ಮಾಡ್ತೀರಾ ಇಲ್ವಾ? ಮಾಡಿಲ್ಲ ಅಂದ್ರೆ ನಿಮ್ಮ ಹಡಗುಗಳು ಅಥವಾ ನೀವೇ ಯಾವ ದೇಶದ ಹಡಗುಗಳನ್ನ ಬಿಡ್ತಾ ಇದ್ದೀರಲ್ಲ, ಅವುಗಳಿಗೆ ನಾವು ದಿಗ್ಬಂಧನ ಹಾಕ್ಬಿಡ್ತೀವಿ ಅಂತ ಅಮೆರಿಕ ತನ್ನ ನೌಕಾದಳವನ್ನ, ತನ್ನ ನೌಕೆಗಳನ್ನ, ಯುದ್ಧ ನೌಕೆಗಳನ್ನ ಮತ್ತು ಏರ್ಫೋರ್ಸ್ ಅನ್ನ ಅಲ್ಲಿಗೆ ಕಳಿಸ್ತು. ಅಲ್ಲಿಗೆ ಒಂದಷ್ಟು ಬಿಸಿ ಏರ್ತು ಇರಾನ್ ಮತ್ತು ಅಮೆರಿಕ ನಡುವೆ. ಈಗ ಅಮೆರಿಕ ಏನ್ ಮಾಡ್ತಿದೆ, ಇರಾನ್ ನೌಕೆಗಳನ್ನೇ ಸ್ಟಾಪ್ ಮಾಡ್ತಾ ಇದೆ. ಅದು ಇರಾನ್ ಅನ್ನ ಕೇಳಿಸ್ಬಿಟ್ಟಿದೆ. ಈಗ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಆ ವಿಡಿಯೋದಲ್ಲಿ ಚೈನಾದಿಂದ ಇರಾನ್ಗೆ ಹೊರ್ಮುಜ್ ಸ್ಟ್ರೈಟ್ ಮೂಲಕ ಬರ್ತಾ ಇದ್ದಂತಹ ಒಂದು ಹಡಗು, ಟುಸ್ಕ ಅನ್ನುವಂತಹ ಹಡಗು, ಕಮರ್ಷಿಯಲ್ ವೆಸಲ್, ಅದನ್ನ ಅಮೆರಿಕ ಬಂಧಿಸ್ಬಿಟ್ಟಿದೆ. ಅದರ ಮೇಲೆ ಫೈರ್ ಮಾಡಿ ಅದನ್ನು ತಡೆದು ನಿಲ್ಲಿಸಿ ತನ್ನ ಹತೋಟಿಗೆ ತಗೊಂಡ್ಬಿಟ್ಟಿದೆ. ಇರಾನ್ ಕೆಂಡಾಮಂಡಲ ಆಗೋಗಿದೆ ಆ ಕಾರಣಕ್ಕೆ. ಅದನ್ನ ಮುಂದಿಟ್ಕೊಂಡು ನಾವು ಮಾತುಕತೆಗೆ ಬರಲ್ಲ, ಶಾಂತಿ ಮಾತುಕತೆಗೆ ಬರಲ್ಲ ಅಂತ. ಅದರ ಜೊತೆಗೆ ಇರಾನ್ ಹೇಳ್ತಾ ಇದೆ, ಇದಕ್ಕೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ಏನು ನಮ್ಮ ಟುಸ್ಕ ವೆಸಲ್ ಮೇಲೆ ನೀವು ದಾಳಿ ನಡೆಸಿದಿರಿ, ನಿಮ್ಮ USS ಸ್ಪುವಾನ್ಸ್ ಅನ್ನುವಂತಹ ಯುದ್ಧ ನೌಕೆಯನ್ನು ಬಳಸ್ಕೊಂಡು ಅದನ್ನ ದಿಗ್ಬಂಧನ ಹಾಕಿಟ್ಕೊಂಡಿದ್ದೀರಿ, ನಿಮಗೆ ನಾವು ಸರಿಯಾದ ಉತ್ತರ ಕೊಡ್ತೀವಿ. ಈಗ ಉತ್ತರ ಕೊಡಕ್ ಆಗ್ತಿಲ್ಲ. ಯಾಕೆಂದ್ರೆ ಆ ವೆಸಲ್ ನಲ್ಲಿ, ಆ ಹಡಗಿನಲ್ಲಿ ಕೇವಲ ಸಿಬ್ಬಂದಿ ಮಾತ್ರ ಇಲ್ಲ, ಸಿಬ್ಬಂದಿಯ ಕುಟುಂಬ ವರ್ಗಗಳು ಇರೋದ್ರಿಂದ ನಾವು ಯಾವುದೇ ಕಾರ್ಯಾಚರಣೆಗೆ ಇಳಿತಾ ಇಲ್ಲ. ಇಲ್ಲದೆ ಹೋಗಿದ್ರೆ ನಾವು IRGC ಅವರು ಸುಮ್ಮನೆ ಕೂರ್ತಿರ್ಲಿಲ್ಲ, ನಾವು ಪ್ರತಿ ದಾಳಿ ನಡೆಸ್ತಿದ್ವಿ. ಬಟ್ ಈಗ ಪ್ರತಿ ದಾಳಿ ನಡೆಸಲ್ಲ. ಬಟ್ ಅವರ ಬಿಡುಗಡೆ ಆದ ತಕ್ಷಣ ಇದಕ್ಕೆ ನಾವು ಉತ್ತರ ಪ್ರತೀಕಾರ ತೀರ್ಸ್ಕೊಳ್ತೀವಿ, ಅಲ್ಲಿಯವರೆಗೆ ನಾವು ಮಾತುಕತೆಗೂ ಸಹ ಬರಲ್ಲ ಅಂದ್ಬಿಟ್ರು. ಪಾಕಿಸ್ತಾನ ಫುಲ್ಲು ಇಸ್ಲಾಮಾಬಾದನ್ನ ಶೃಂಗಾರ ಮಾಡಿ, ಫ್ಲಾಗ್ಗಳು ಹಾಕಿ, ಪೋಸ್ಟ್ಗಳು ಹಾಕಿ, ಏನೇನೋ ಮಾಡಿ, ಬ್ಯಾನರ್ಗಳು ಕಟ್ಕೊಂಡು ಕಾಯ್ತಾ ಇದೆ. ಈ ಏರಿಯಾವನ್ನ ಸೀಲ್ ಮಾಡಿ, ಆ ಹೋಟೆಲ್ ಸುತ್ತ ಯಾರು ಇರಬಾರ್ದು, ಆ ಹೋಟೆಲ್ ಯಾರು ಇರಬಾರ್ದು, ಎಲ್ಲ ಖಾಲಿ ಮಾಡಿ, ಮೀಟಿಂಗ್ ಮಾಡೋ ಜಾಗದಲ್ಲಿ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧ ಹೇರಿ, ಏನೇನೋ ಮಾಡಿ ಪಾಕಿಸ್ತಾನ ರೆಡಿ ಇಟ್ಕೊಂಡಿದೆ. ಅಮೆರಿಕದವರು ಹೋಗಿದ್ದಾರೆ, ಬಟ್ ಇರಾನ್ ಬರಲ್ಲ ಅಂತ ಹೇಳಿದೆ.
ಬಟ್ ಇಡೀ ಅರಬ್ ರಾಷ್ಟ್ರಗಳು ಮತ್ತು ಪಾಕಿಸ್ತಾನ ತುಂಬಾ ಪ್ರಯತ್ನ ಮಾಡ್ತಿದ್ದಾವಂತೆ, ಹೇಗಾದ್ರೂ ಮಾಡಿ ಇರಾನ್ ಅನ್ನ ಟೇಬಲ್ಗೆ ಕರ್ಕೊಂಡು ಬರಬೇಕು. ಈ ಬಾರಿ ಕನಿಷ್ಠ ಇನ್ನೊಂದು 60 ದಿನಕ್ಕೆ ಯುದ್ಧ ವಿರಾಮವನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ವಿಸ್ತರಣೆ ಮಾಡ್ಕೊಳ್ಳಿ, ಆಮೇಲೆ ಮಾತುಕತೆ ಮಾಡ್ಕೊಳ್ಳೋಣ, ನಿಮ್ ಜಗಳ ಆಡ್ಕೊಳ್ಳೋಣ ಅಂತ ಪಾಕಿಸ್ತಾನ ಸಜೆಸ್ಟ್ ಮಾಡ್ತಾ ಇದೆ. ಅರಬ್ ರಾಷ್ಟ್ರಗಳು ಸಜೆಸ್ಟ್ ಮಾಡ್ತಿದ್ದಾವೆ. ಯಾಕಂದ್ರೆ ಅರಬ್ ರಾಷ್ಟ್ರಗಳಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ. ಹುರ್ಮುಸ್ ಸ್ಟ್ರೇಟ್ ಈ ಕಡೆ ಇರಾನ್ ಬಂದ್ ಮಾಡಿಟ್ಟಿದೆ, ಅಮೆರಿಕನು ಬಂದ್ ಮಾಡಿಟ್ಟಿದೆ. ಸೊ ಒಂದು ಹಡಗು ಹೋಗ್ತಾ ಇಲ್ಲ. ನಿನ್ನೆ ಭಾರತದ ಹಡಗು ಪಾಸ್ ಆಗೋಕೆ ಪ್ರಯತ್ನ ಮಾಡ್ತು, ಇರಾನ್ ಫೈರಿಂಗ್ ಮಾಡ್ತು ಅದ್ರ ಮೇಲೆ. ಒಂದು ಹಡಗನ್ನ ವಾಪಸ್ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತು, ಇನ್ನೊಂದು ಹಡಗು ಮೇಲೆ ಫೈರಿಂಗ್ ಆಯ್ತು. ಆ ಮಟ್ಟಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ ಇರಾನ್. ಸೊ ಇರಾನ್ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ US ಅವರು. ಅದರಿಂದ ನಾವು ಮಾತುಕತೆಗೆ ಬರಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮೂಲಕ ಎರಡನೇ ಸುತ್ತಿನ ಮಾತುಕತೆ ಯಾವಾಗ ನಡೆಯುತ್ತೆ ಗೊತ್ತಿಲ್ಲ. ನಾಳೆ ಆಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದಾರೆ. ಆಕ್ಚುಲಿ ಇವತ್ತಾಗಬೇಕಿತ್ತು. ಇವತ್ತು ಇರಾನ್ ಹಠ ಹಿಡಿದು ಕೂತಿದೆ. ಇವತ್ತು ರಾತ್ರಿಗೆ ಇರಾನ್ ಅನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಗಳನ್ನ ಪಾಕಿಸ್ತಾನ ಮಾಡ್ತಿದೆಯಂತೆ. ಮಾಡಿದ್ರೆ ನಾಳೆ ಮಾತುಕತೆ ಆಗಬಹುದು ಅಥವಾ ನಾಡಿದ್ದಾಗಬಹುದು. ಬಟ್ ನಾಡಿದ್ರ ಒಳಗಡೆ ಆಗಲೇಬೇಕು. ಇಲ್ಲದೆ ಹೋದ್ರೆ ಯುದ್ಧ ವಿರಾಮದ ಅವಧಿ ಮುಗಿಯುತ್ತೆ. ಅವಧಿ ಮುಗಿದ ಮೇಲೆ ಯಾವಾಗ ಬೇಕಾದ್ರೂ ದಾಳಿಗಳಾಗಬಹುದು, ಯಾವಾಗ ಬೇಕಾದ್ರೂ ಯುದ್ಧ ಮುಂದುವರಿಯಬಹುದು. ಯುದ್ಧ ಮುಂದುವರೆದ್ರೆ ಇಡೀ ಜಗತ್ತು ನರಳು ಬಿಡುತ್ತೆ. 100% ನರಳುತ್ತೆ. ನೋಡೋಣ ಏನಾಗತ್ತೆ ಅಂತ. ಬಟ್ ಇವತ್ತು ನಾಳೆ ಇಡೀ ಜಗತ್ತಿಗೆ ಬಹಳ ಮುಖ್ಯವಾದ ದಿನಗಳು, ಮುಖ್ಯವಾದ ದಿನಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.